ಓಂ ವಿಕಾರ ಶಬ್ದಾನ್ಯೇತಿಚೇನ್ನ ಪ್ರಾಚುರ್ಯಾತ್ ಓಂ. ನ ಚ ಪೃಥಕ್ ಕಲ್ಪನಾಯುಕ್ತ ಸ್ವರೂಪೇ ಚ ಯುಜ್ಯತೆ ಪ್ರಚುರ ಪ್ರಕಾಶೋ ರವಿರಿತಿವತ್. ಈ ಭಾಗಕ್ಕೆ ಸಂಬಂಧಪಟ್ಟಂತೆ ತತ್ವ ಪ್ರದೀಪ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ 2 ದಿವಸಗಳಲ್ಲಿ ತತ್ವ ಪ್ರದೀಪದ ಭಾಗ ಈಗ ಸಮಾಪ್ತ ಆಗಿದೆ. ಏನಂ ಬ್ರಹ್ಮೋಪಾಸತೆ ಇತ್ಯಾದಿ ಬ್ರಹ್ಮ ಶಬ್ದಾತ್ ಬಹುರೂಪತ್ವಾಚ್ಚ ನ ವಿಕಾರಿತ್ವಂ ಅವಿರೋಧಶ್ಚ ಅನ್ನೋ ಒಂದು ಭಾಗ ಈಗ ನಾವು ನೋಡಬೇಕಾದದ್ದು. ಅದಕ್ಕಿಂತ ಮುಂಚೆ ಈ ಹಿಂದೆ ಬಂದಿರುವಂಥ ವಿಷಯವನ್ನು ಒಂದು ಬಾರಿ ಅನುವಾದಪೂರ್ವಕವಾಗಿ ನೆನಪು ಮಾಡ್ಕೊಳ್ಳೋಣ. ಈ ಹಿಂದಿನ ವಾಕ್ಯದಲ್ಲಿ ಸವಾಯೇಷ ಪುರುಷೋನ್ನ ರಸಮಯ, ಅನ್ನ ರಸಮಯ ಅಂತಾಗಬೇಕು, ಅನ್ನ ರಮಯ ಅಂತಾಗಿದೆ. ಅದನ್ನ ಯಾರು ತಿದ್ಕೊಳ್ಳಿ ಅಂತ ಹೇಳಿದ್ದೆ. ಇತಿ ತತ್ ಸಾರಭೂತತ್ವೇನ ತತ್ತಶಬ್ದ ಪರಮವಾಚ್ಯಸ್ಯ ಜೀವಪರ್ಯಂತಂ ಅನುಗತಸ್ಯ ಪರಮಸ್ಯ ಉಪಾಸನಾರ್ಥಂ ಪಂಚರೂಪ ಪ್ರತಿಪಾದನಂ ಪ್ರಾರಭ್ಯತೆ ನತು ಅನ್ಯದುಚ್ಯತೆ. ಅತಃ ವಿಷ್ಣುರೇವ ಅನ್ನಮ್ಯಾದಿ ಶಬ್ದೋಕ್ತಃ. ಅಲ್ಲಿವರೆಗೆ ಮುಕ್ತಾಯ ಕಂಡಿತ್ತು. ಅನ್ನ ರಸ ಅಂದರೆ ಅನ್ನ ಎಲ್ಲ ಚೆನ್ನಾಗಿ ಅರಗಿ ಜೀರ್ಣ ಆಗಿ ಅದರ ರಸ ಸಾರ ಭಾಗ, ಅದು ಒಂದಿಷ್ಟು ಸ್ಥೂಲ ಭಾಗ ಮಲವಾಗಿ ಪರಿಣಮಿಸ್ತದೆ, ಮಧ್ಯಮ ಭಾಗ ನಮ್ಮ ದೇಹದ ರಕ್ತ ಮಾಂಸವಾಗಿ ಪರಿಣಮಿಸ್ತದೆ, ಮತ್ತು ಸೂಕ್ಷ್ಮ ಭಾಗ ಮನಸ್ಸಾಗಿ ಪರಿಣಮಿಸ್ತದೆ ಅಂತೇನು ರಸ ಅಂತಿದೆ. ಆ ಥರದ ರಸ ಅಂತ ಅರ್ಥ ಅಲ್ಲ ಇಲ್ಲಿ. ರಸ ಮತ್ತು ಸಾರ ಎರಡೂ ಕೂಡ ಶ್ರೇಷ್ಠ ಅನ್ನೋ ಅರ್ಥವನ್ನು ಹೇಳ್ತವೆ ಅಂತನ್ನೋದ್ರನ್ನ ಕಳೆದ ದಿವಸ ನೋಡಿದ್ದೀವಿ. ಆದ್ದರಿಂದ ಸವಾಯೇಷ ಪುರುಷೋನ್ನ ರಸಮಯ ಅಂದರೆ ಅನ್ನರಸವನ್ನು ಉಂಡು ಬೆಳೆದ ಈ ದೇಹದಲ್ಲಿ ನಿಯಾಮಕನಾಗಿರುವ ಭಗವಂತ ಅಂತ ಅರ್ಥ. ಇದನ್ನ ನಾವು ನೋಡಿದ್ದೇವೆ. ಅಲ್ಲಿ ತ್ರಿವಿಧ ಸೃಷ್ಟಿ ಅಂತ ಕಳೆದ ದಿವಸ ಹೇಳಿದ್ದೆ. ಈ ಹಿಂದಿನ ಪಾಠಗಳಲ್ಲಿ 4 ವಿಧವಾದ ಸೃಷ್ಟಿ ಅಂತ ಹೇಳಿದ್ದೆ. ಅದನ್ನು ಕೇಳಿದವರಿಗೆ ಏನಾದರೂ ಒಂದಿಷ್ಟು ಗೊಂದಲ ಅನಿಸಿರ್ಬೋದು. ಅದನ್ನು ನಿವಾರಿಸಿಕೊಂಡು ಈ ಮುಂದಿನ ಸೃಷ್ಟಿಗೆ, ಮುಂದಿನ ಭಾಗಕ್ಕೆ ನಾವು ಸಾಗಬೇಕು. ಈ ಬ್ರಹ್ಮಾನಂದ ವಲ್ಲಿಯಲ್ಲಿ ತಸ್ಮಾದ್ವಾಯು ತಸ್ಮಾದಾತ್ಮನ ಆಕಾಶ ಸಂಭೂತಃ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅದ್ಭ್ಯ ಪೃಥಿವಿ ಪೃಥಿವ್ಯಾ ಓಷಧಯಃ ಓಷಧೀಭ್ಯೋನ್ನಂ ಅನ್ನಾತ್ ಪುರುಷಃ ಅಂತ ಹೀಗೆಲ್ಲ ಬಂದಿದೆ. ಅದಾದ್ಮೇಲೆ ಮುಂದಿನ 5ನೇ ಮಂತ್ರದಲ್ಲಿ 4ನೇ ಮಂತ್ರದಲ್ಲಿ ಸವಾಯೇಷ ಪುರುಷೋನ್ನ ರಸಮಯ ಅಂತ ಬಂದಿದೆ. ಅದರ ಅರ್ಥ ಏನು ಅಂತ ಈ ಹಿಂದೆ ನೋಡಿದ್ದೇವೆ. ಅಲ್ಲೇ ಈ 4 ಅಥವಾ 3 ವಿಧವಾದಂಥ ಸೃಷ್ಟಿಯನ್ನು ವರ್ಣಿಸಿರೋದು. ಕಳೆದ ದಿವಸ ನಾವು ನೋಡಿದ್ದೀವಿ. ಅದು ಗೋವಿಂದಾಚಾರ್ಯರ ಟಿಪ್ಪಣಿಯಲ್ಲಿ ಬಂದಂತೆ ಅದನ್ನು ಗಮನಿಸಿದ್ದೇವೆ. ಅಲ್ಲೆಲ್ಲ ಸವಾಯೇಷ ಪುರುಷೋನ್ನ ರಸಮಯ ಐತಿ ಅನ್ಯಸ್ಯೈವ ಪ್ರಾರಂಭಾತ್. ನಾನು ಈ ತತ್ವ ಪ್ರದೀಪದ ಹಿಂದಿನ ಕೆಲವು ವಾಕ್ಯಗಳನ್ನು ಓದ್ತಾ ಇದ್ದೇನೆ ಇನ್ನೂ ಕೂಡ. ಇಲ್ಲಿ ಆಚಾರ್ಯರ ಭಾಷ್ಯ ವಾಕ್ಯದಲ್ಲಿ ಇತಿ ಅನ್ಯ ಪ್ರಾರಂಭಾತ್ ಅಂತಿದೆ. ಉಪಜೀವ್ಯತ್ವಮೇವ ಅದ್ಯತ್ವಂ ಸವಾಯೇಷ ಇತಿ ಅನ್ಯ ಪ್ರಾರಂಭಾತ್. ನೀವು ನೋಡ್ತಿರುವ ದೇಹಕ್ಕಿಂತ ಭಿನ್ನನಾದ ಪರಮಾತ್ಮನ ಬಗ್ಗೆಯೇ ಅಲ್ಲಿ ಪ್ರಾರಂಭವಾಗಿದೆ, ಸಮಾಪ್ತಿಯೂ ಹಾಗೇ ಇದೆ. ಆದ್ದರಿಂದ ನೀವು ಈ ಮಂತ್ರವನ್ನು ದೇಹಕ್ಕೆ ಸೀಮಿತವಾಗಿ ಅರ್ಥೈಸಬಾರದು ಅಂತ ಅದರ ಅರ್ಥ. ಅಲ್ಲಿ 3 ವಿಧವಾದ ಸೃಷ್ಟಿಯನ್ನು ಗೋವಿಂದಾಚಾರ್ಯರು ವರ್ಣನೆ ಮಾಡಿದ್ದಾರೆ ತ್ರಿವಿಕ್ರಮ ಪಂಡಿತರ ಮಾತಿಗನುಸಾರವಾಗಿ. ಎತ್ರ ತ್ರಿಸರ್ಗೋ ಮೃಷ ಅಂತಿದೆಯಲ್ಲ, ನಾವು ಹಿಂದೆ ಅದನ್ನೆಲ್ಲ ಭಾಗವತದಲ್ಲೂ ಕೂಡ ನೋಡಿದ್ದೀವಿ. ತ್ರಿಸರ್ಗ ಅಂದರೆ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು. ಪೃಥ್ವಿ, ಅಪ್ಪು, ತೇಜಸ್ಸು ಈ 3ರ ಸೃಷ್ಟಿ ಅಂತ ಅಲ್ಲಿ ಬಂದಿತ್ತು. ಅದಲ್ಲದೇನೆ ಈ ತ್ರಿಸರ್ಗ ಅಂದರೆ ಈ 3ರ ಸೃಷ್ಟಿ. ಯಾವುದಾದ್ರು 3 ಸೃಷ್ಟಿ ಅಂದರೆ ನಾನೀಗ ಓದ್ತಿರೋದು ಗೋವಿಂದಾಚಾರ್ಯ ವಾಕ್ಯ. ಪರಮಾತ್ಮನ ಮೂಲಕ ಅಲ್ಲಿ ತಸ್ಮಾದ್ವಾ ತಸ್ಮಾದ್ ಆತ್ಮನಃ ಅಂದರೆ ಆತ್ಮಶಬ್ದದ ಮುಖ್ಯವಾಚ್ಯನಾದ ಪರಮಾತ್ಮನಿಂದ ಮೊದಲು ಭೂತಾಕಾಶ ಹುಟ್ಟಿತು. ಇದೊಂದು ಆಕಾಶ ತತ್ವ ಹುಟ್ಟುತ್ತದೆ. ನಾನು ಇನ್ನೊಂದ್ಸರಿ ಸ್ಪಷ್ಟಪಡಿಸ್ತೇನೆ. ಅವ್ಯಾಕೃತ ಆಕಾಶ ಅನ್ನೋದು ಅನಾದಿ ನಿತ್ಯ, ಅದಕ್ಕೆ ಹುಟ್ಟಿರುವುದಿಲ್ಲ. ಭೂತಾಕಾಶ ಅಂತನ್ನುವುದು ಇದು ಪಂಚಮಹಾಭೂತಗಳಲ್ಲಿ ಸೇರಿರುವಂಥದ್ದು. ಇದಕ್ಕೇನೆ ನೀಲ ಬಣ್ಣದ ರೂಪ ಇರುವುದು. ಭೂತಮಪಿ ಅಸಿತಂ ದಿವ್ಯ ದೃಷ್ಟಿಗೋಚರಂ ಅಂತ ಹೇಳೋದು. ಈ ನೀಲ ಬಣ್ಣದ, ಅದು ದಿವ್ಯ ದೃಷ್ಟಿ ಮಾತ್ರ ಗೋಚರ ಆಗುವಂಥ ನೀಲ ಬಣ್ಣ ಇರುವುದು ಈ ಭೂತಾಕಾಶಕ್ಕೆ. ನಮಗೆ ಗೊತ್ತಿರಬೇಕು, ಪೃಥ್ವಿ, ಅಪ, ತೇಜಸ್ಸು, ವಾಯು, ಆಕಾಶ ಇವೆಲ್ಲವೂ ಕೂಡ ನಮಗೀಗ ಕಣ್ಣಿಗೆ ಕಾಣುವುದೇನಿದೆ ಇದು ಸ್ಥೂಲವಾದದ್ದು ಕಣ್ಣಿಗೆ ಕಾಣಿಸ್ತದೆ. ಅದು ಸೂಕ್ಷ್ಮವಾದಂಥ ಭೂತಗಳು ಕಣ್ಣಿಗೆ ಕಾಣಿಸೋದಿಲ್ಲ.
ನಮಗೆ ಕಾಣಿಸೋದು ಗ್ರಾಸ್ ಅಷ್ಟೇ. ಒಂದು ಪೃಥ್ವಿ ಅಂದರೆ ನಾವಿರೋ ಗ್ಲೋಬ್ ಏನಿದೆ, ಗ್ಲೋಬು ಕೂಡ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಇವುಗಳ ಮಿಶ್ರಣವೇ ಇದೆ. ಅದರಿಂದ ಮೂಲ ಮಹಾಭೂತ ಅನ್ನೋದು ನಮಗೆ ಕಣ್ಣಿಗೆ ಕಾಣಿಸುವುದಿಲ್ಲ. ಅದರಿಂದ ಭೂತಾಕಾಶ ಹುಟ್ಟಿತು. ನಮಗಿವತ್ತು ಆಕಾಶದಲ್ಲಿ ಒಂದು ನೀಲ ಬಣ್ಣ ಕಾಣಿಸ್ತದಲ್ಲ, ಅದು ನಿಮಗೆಲ್ಲರಿಗೂ ಗೊತ್ತೇ ಇರ್ತದೆ, ನಾನು ಹೇಳಬೇಕಾಗಿಲ್ಲ. ಅದು ನಮ್ಮ ಭೂಮಿಯಲ್ಲಿ 2% ನೀರೇ ಇದೆ, 1 ಭಾಗ ಮಾತ್ರ ಭೂಮಿ ಇದೆ. 60% ನೀರೇ ಇದೆಯಲ್ಲ, ಆ ಸಮುದ್ರದ ಮೇಲೆ ಸೂರ್ಯನ ಕಿರಣಗಳ ಪ್ರತಿಫಲನ ಆಗಿ ಆ ನೀಲ ಬಣ್ಣ ಅಲ್ಲಿ ಆಕಾಶದಲ್ಲಿ ಕಾಣಿಸ್ತದೆ ಅಷ್ಟೇ. ಹೊರತು ಅದು ಭೂತಾಕಾಶದ ನೀಲ ಬಣ್ಣ ಅಲ್ಲ. ಭೂತಾಕಾಶದ ನೀಲ ಬಣ್ಣ ಅದು ಅಲ್ಟ್ರಾ ವೈಲೆಟ್, ಅದು ದಿವ್ಯ ದೃಷ್ಟಿಗೆ ಮಾತ್ರ ಗೋಚರ ಆಗುವಂಥದ್ದು. ಅದೊಂದು ಗೊತ್ತಿರಬೇಕು. ತನ್ಮಾನಿ ಗಣಪತಿಶ್ಚ ಸದೇಹ ಸಮುದ್ಭೂತ. ಇದೆಲ್ಲ ಗೋವಿಂದಾಚಾರ್ಯ ವಾಕ್ಯ. ಮೊದಲು ಭೂತಾಕಾಶ ಹುಟ್ಟಿತು, ಅದು 1ನೇದ್ದು. ಅದರ ಅಭಿಮಾನಿಯಾದಂತಹ ಗಣಪತಿ ದೇಹ ಸಮೇತನಾಗಿ ಹುಟ್ಟುತ್ತಾನೆ ಅನ್ನೋದು 2ನೇದ್ದು. ಅಂತರ್ನಿಯಾಮಕ ಆಕಾಶನಾಮ ನಾರಾಯಣಶ್ಚ ಸಮುದ್ಭೂತ. ಗಣಪತಿಯಲ್ಲಿ ಅಂತರ್ಗತನಾದಂತಹ ಆಕಾಶ ಶಬ್ದ ವಾಚನೆಯಾದ ನಾರಾಯಣನು ಹುಟ್ಟುತ್ತಾನೆ, ಇದು 3ನೇದ್ದು. ಹೀಗೆ ವಾಯುವಿಂದ ಎಲ್ಲನೂ ಕೂಡ ಆಗ್ತದೆ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಇಲ್ಲಿ 3 ಅಂತ ಬಂತಲ್ಲ, ಇದನ್ನೇ ತ್ರಿಸರ್ಗ ಮೃಷ ಅಂತ ಭಾಗವತದ ಅನುಸಂಧಾನ ನಾವು ಮಾಡುವಾಗ ಪೃಥ್ವಿಯ ಪತಿರಸು ಈ 3ರ ಸೃಷ್ಟಿ ಅಲ್ಲದೇನೆ ಭೂತದ ಸೃಷ್ಟಿ, ಭೂತಾಭಿಮಾನಿ ದೇವತೆಯ ಸೃಷ್ಟಿ ಮತ್ತು ಅದರಲ್ಲಿ ಅಂತರ್ಗತವಾದ ಭಗವಂತನ ರೂಪದ ಸೃಷ್ಟಿ, ಇದೆಲ್ಲವೂ ಕೂಡ ನಿನಗೆ ಭಗವಂತನೇ ಮೃಷ, ನಿನಗೇನು ಅದರಿಂದ ಪ್ರಯೋಜನ ಇಲ್ಲ, ಪ್ರಯೋಜನ ನಮಗಿದೆ ಹೊರತು ನಿಮಗಿಲ್ಲ ಅಂತ ಭಾಗವತದ ಮಾತಿಗೆ ಇದು ಒಂದು ಅರ್ಥವನ್ನು ನಾವು ಅನುಸಂಧಾನ ಮಾಡಬೇಕು. ಹಿಂದೆ ಭಾಗವತ ನೋಡಿದ್ದೀವಿ, ಆದರೆ ಈ ಅರ್ಥವನ್ನು ಅಲ್ಲಿ ನೋಡಿಲ್ಲ ನಾವು. ಅಲ್ಲಿ ಟಿಪ್ಪಣಿಗಳಿಗೆ ಅನುಸಾರವಾಗಿ ನೋಡಿದ ಅರ್ಥ ಮಾತ್ರ ಆಗಿರ್ತದೆ. ಈಗ 3 ಸೃಷ್ಟಿ ನೋಡಿದ್ವಲ್ಲ, ಈ ಹಿಂದೆ ನಾವು ತೈತರಿಯ ಉಪನಿಷತ್ತಿನ ಟಿಪ್ಪಣಿಗಳೆಲ್ಲ ನೋಡುವಾಗ 4 ವಿಧ ಸೃಷ್ಟಿ ಅಂತ ಹೇಳಿದರು. ಅದು ಹೇಗೆ ಅಂದರೆ, ಆ ಪರಮಾತ್ಮನಿಂದ ಮೊದಲು ಭೂತಾಕಾಶದ ಅಭಿಮಾನಿಯಾದ ದೇವತೆ 2ನೇದ್ದು, ಆ ದೇವತೆಯ ದೇಹ 3ನೇದ್ದು, ಅದರಲ್ಲಿ ಅಂತರ್ಗತನಾದ ಹರಿ ಅಂತ 4 ಥರ ಬಂದಿತ್ತು. ಅಲ್ಲಿ 4 ಅಂತ ಹೇಳಿದ್ದು, ಇಲ್ಲಿ 3 ಅಂತ ಹೇಳಿದ್ದು ಪರಸ್ಪರ ವಿರುದ್ಧ ಏನಲ್ಲ. ಯಾಕೆ ಅಂದರೆ ಈ 2ನೇದ್ದೇನಿದೆ ಅದರ ಭೂತದ ತತ್ವದ ಅಭಿಮಾನಿ ದೇವತೆ, ಆಮೇಲೆ 3ನೇದ್ದಾಗಿ ಅಭಿಮಾನಿ ದೇವತೆ ದೇಹ, ಹೀಗೆ ಆ ಟಿಪ್ಪಣಿಗಳಲ್ಲಿ ಹೇಳಿದ್ದಾರೆ. ಗೋವಿಂದಾಚಾರ್ಯ ಏನು ಹೇಳಿದ್ದಾರೆ, ಅದರ ಅಭಿಮಾನಿಯಾದ ಗಣಪತಿ ಮೊದಲಾದವರು ಮತ್ತು ಅವರು ಸದೇಹವಾಗಿ ಹುಟ್ಟುತ್ತಾರೆ ಅಂತ, ದೇಹ ಸಮೇತವಾಗಿ ಹುಟ್ಟುತ್ತಾರೆ. ಈಗ ಅದರಿಂದ 2ನೇದ್ದು ಮತ್ತು 3ನೇದ್ದನ್ನ 2 ಅಂತಲೇ ಪರಿಗಣನೆ ಮಾಡಿಬಿಟ್ಟಿದ್ದಾರೆ ಗೋವಿಂದಾಚಾರ್ಯ. ಆದ್ರಿಂದ ಒಟ್ಟು ಅವ್ರು ಹೇಳಿದ 3 ಆಗ್ತವೆ. ಒಂದು ಆ ತತ್ವ ಹುಟ್ಟಿತು, ಕೊನೆಯದಾಗಿ ಭಗವಂತ ಹುಟ್ಟಿದ ಅದರಲ್ಲಿ ಅಂತರ್ಗತನಾಗಿ, ಇದಂತೂ 2 ಸರಿಯೇ. ಅದರ ನಡುವೆ ಆ ಅಭಿಮಾನಿ ದೇವತೆ ಸದೇಹನಾಗಿ ಹುಟ್ಟುತ್ತಾನೆ ಅಂತ ಹೇಳಿಬಿಟ್ರೆ, ಅಭಿಮಾನಿ ದೇವತೆಯ ಮತ್ತೆ ಅಭಿಮಾನಿ ದೇವತೆಯ ದೇಹ ಅವೆರಡೂ ಕೂಡ ಒಂದು ಪರಿಗಣನೆ ಮಾಡಿದ್ದಾರೆ ಅಷ್ಟೇ ಗೋವಿಂದಾಚಾರ್ಯ ವ್ಯಾಖ್ಯಾನದಲ್ಲಿ. ಅಲ್ಲಿ ಬೇರೆ ಕಡೆ ಟಿಪ್ಪಣಿಗಳಿಗೆ ಅನುಸಾರವಾಗಿ ಆ ದೇವತೆ ಮತ್ತು ದೇವತೆಯ ದೇಹ ಹೀಗೆ 2 ಹೇಳಿದ್ದಾರೆ. ನಮಗೆ ಗೊತ್ತಿದೆ, ಈಗ ಒಬ್ಬ ವ್ಯಕ್ತಿ 2024ನೇ ಇಸ್ವಿಯಲ್ಲಿ ಹುಟ್ಟಿದ ಅಂದ್ರೆ ಏನರ್ಥ? ಸದೇಹನಾಗೆ ಹುಟ್ಟಿದ ಅಂತಾನೆ ಅರ್ಥ. ಅವನು ಹುಟ್ಟುವುದು ಅಂದ್ರೆ, ವ್ಯಕ್ತಿ ಹುಟ್ಟುವುದು ಅಂದ್ರೆ ದೇಹವನ್ನ ಅವಲಂಬಿಸಿ ಹೊರಗೆ ಬರುವುದು ಅಂತ ಅರ್ಥ. ದೇಹ ಹುಟ್ಟುವುದು ಅಂದ್ರೆ ಅಂತ ಜೀವನದಿಂದ ಅಧಿಷ್ಠಿತವಾದ ದೇಹ ಹುಟ್ಟುವುದು ಅಂತ ಅರ್ಥ. ಆದ್ರಿಂದ ಆಯಾ ವ್ಯಕ್ತಿ ಹುಟ್ಟುವುದು ಅಂತಂದ್ರು ಮತ್ತೆ ಆ ದೇಹ ಹುಟ್ಟುವುದು ಅಂತಂದ್ರು ಅದೆರಡದು ಕೂಡ ಅರ್ಥ ಒಂದೇ. ಅದರಿಂದ 4 ಅಂತ ಹೇಳಿದಾಗ ದೇವತೆ ಮತ್ತು ದೇವತೆ ದೇಹ ಪ್ರತ್ಯೇಕ ಹೇಳಿದ್ದಾರೆ. 3 ಅಂತ ಹೇಳಿದಾಗ ಸದೇಹನಾದ ದೇವತೆ ಅಂತ ಹೇಳಿದ್ದಾರೆ. ಆದ್ರಿಂದ ಅಲ್ಲಿ ವ್ಯತ್ಯಾಸ 4 ಅಂತ ಹೇಳೋದಕ್ಕೂ 3 ಅಂತ ಹೇಳೋದಕ್ಕೂ ಏನು ವ್ಯತ್ಯಾಸ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಇದನ್ನ ಪಾಠ ಹೇಳಿದ ಮೇಲೆ ನನಗೂ ಅದು ಗಮನಕ್ಕೆ ಬಂತು, ಅದಕ್ಕೆ ಅದನ್ನು ಮತ್ತೊಂದು ಸರಿ ನಿಮಗೆ ಹೇಳಿದೆ ಅಷ್ಟೆ. ಇದೇ ವಿಷಯವನ್ನೇ ಅನುವ್ಯಾಖ್ಯಾನದಲ್ಲಿ 203ನೇ ಶ್ಲೋಕ ಅಲ್ಲಿ ಹೀಗೆ ಹೇಳಿದ್ದಾರೆ. ತಸ್ಮಾದ್ ಆಕಾಶ ಸೃಷ್ಟಿಂಚ ಪ್ರೋವಾಚಾತ್ರ ಚತುರ್ವಿಧಾಂ, 4 ವಿಧವಾದ ಸೃಷ್ಟಿಯನ್ನ ಆಕಾಶದ ಸೃಷ್ಟಿ ಇತ್ಯಾದಿಗಳಿಂದ ವರ್ಣನೆ ಮಾಡಿದ್ದಾರೆ. ಹೇಗೆಂದ್ರೆ ಭೂತಂ ಮೊದಲನೇದಾಗಿ ಆ ತತ್ವ, ಅದಾದ್ಮೇಲೆ ಭೂತಾಭಿಮಾನಿಯ ದೇವತೆ, ಅದರ ಮತ್ತೆ ದೇವತೆಯ ದೇಹ ತದ್ದೇಹ, ಆಮೇಲೆ ಅದರ ಅಂತರ್ಗತನಾದಂತಹ ಭಗವಂತ ತದ್ದೇಹೋಂತರ್ನಿಯಾಮಕ ಹರಿಶ್ಚ ಆಕಾಶ ಶಬ್ದೋಕ್ತ. ಈ 4 ಸಂಗತಿಗಳು ಒಟ್ಟು ಅಲ್ಲಿ ಸೃಷ್ಟವಾಗಿವೆ. ಆಕಾಶ ಆತ್ಮನ ಆಕಾಶ ಸಂಭೂತ ಅಂದ್ರೆ ಈ 4 ಕೂಡ ಆಕಾಶ ಎಂಬ ಶಬ್ದದಿಂದ ವಾಚ್ಯವಾಗಿವೆ ಅಲ್ಲಿ. ಆದರೆ ಮುಖ್ಯವಾಗಿ ಹರಿಯೇ ವಾಚ್ಯನಾಗಿದ್ದಾನೆ. ಆಸಮಂತಾತ್ ಕಾಶತೆ ಯತ್ ಆಕಾಶೋ ಮುಖ್ಯತೋ ಹರಿಹಿ, ಪೂರ್ಣವಾಗಿ ಪ್ರಕಾಶಿಸ್ತಿರುವುದರಿಂದ ಆಕಾಶ ಶಬ್ದದಿಂದ ಅವನೇ ವಾಚ್ಯನಾಗಿದ್ದಾನೆ.
ಆದ್ದರಿಂದ ನೀವು ಇಲ್ಲಿ ಅನ್ನ ರಸಮಯ ಅಂತಂದ್ರೆ ಅನ್ನದ ಸಾರ ಭಾಗವನ್ನು ಉಂಡು ಪರಿಪುಷ್ಟವಾದ ಈ ದೇಹ, ಆ ದೇಹವೇ ಅನ್ನಮಯ ಅಂತ ಅರ್ಥ ಮಾಡುವುದು ಆ ಹಿಂದಿನ ಮುಂದಿನ ಪ್ರಕರಣಗಳಿಗೆ ವಿರುದ್ಧ. ಬ್ರಹ್ಮನನ್ನೇ ತಿಳಿಯಬೇಕು, ಬ್ರಹ್ಮನನ್ನು ತಿಳಿದವನು ಉನ್ನತ ಸ್ಥಾನವನ್ನು ಪಡಿತಾನೆ ಅಂತನ್ನುವ ಮಾತಿಗೆಲ್ಲ ಅದು ವ್ಯರ್ಥ, ಅದು ಹೊಂದೋದಿಲ್ಲ ಅಂತ ಅದರ ತಾತ್ಪರ್ಯ. ಪ್ರಸಂಗ ಬಂತು ಅಂತ ಹಾಗೆ ಹೇಳ್ತಾ ಇದ್ದೀನಿ, ನಾನು ವ್ಯಾಖ್ಯಾನ ತೆಗೆದಿಟ್ಕೊಂಡಿರೋದ್ರಿಂದ. ಆಕಾಶ ಯಾಕೆಂದ್ರೆ ಆ ಸಮಂತ ಕಾಶತೆ, ಆದ್ದರಿಂದ ಆಪ ಆ ಪಾಲನಾಚೈವ, ಭಗವಂತನೇ ಆಪಹ ಯಾಕೆಂದ್ರೆ ಆ ಚೆನ್ನಾಗಿ ಪಾಲನಾಥ ನಮ್ಮನ್ನು ಪಾಲಿಸುವುದರಿಂದ. ಪೃಥ್ವಿ ಯಾಕೆಂದ್ರೆ ಪ್ರಥಿತಃ ಎಲ್ಲ ಕಡೆ ಅವನ ಹೆಸರು ಪ್ರಸಿದ್ಧವಾಗಿದೆ, ಅಥವಾ ಅವನು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಪ್ರಥ ವಿಸ್ತಾರೆ ಅಂತ ಧಾತು. ಇನ್ನು ಔಷಧಿ, ಅಲ್ಲಿ ಔಷಧಿ ಅಂತ ಹೀಗೊಂದು ಶಬ್ದ ಬಂದಿರ್ತದೆ. ಆ ಔಷಧಿ ಎಂಬ ಶಬ್ದದಿಂದಲೂ ಕೂಡ ಅವನನ್ನೇ ತಿಳ್ಕೊಳ್ಬೇಕು. ಔಷಧಿಭ್ಯೋನ್ನಮ್ ಅಂತ. ಅವನ್ಯಾಕೆ ಔಷಧಿ ಅಂದ್ರೆ ಉಷ್ಟಾನಾಂ ಆಶ್ರಯತ್ವೇನ ಸಯೇವ ಔಷಧಿ ನಾಮಕಃ. ಔಷಧೀಷು ಸ್ಥಿತೋ ವಿಷ್ಣು ಕ್ಷುಧಿತೈ ಆಶ್ರಯೋ ಭವೇತ್. ಉಷ್ಟರು, ರೋಗದಿಂದ ದಗ್ಧರಾದವರು, ಅವರಿಗೆ ಈ ಭಗವಂತನೇ ಆಶ್ರಯ. ಆದ್ರಿಂದ ಅವನನ್ನ ಔಷಧಿ ಅಂತ ಹೇಳ್ತಾರೆ. ಔಷಧಿ ಅಥವಾ ಔಷಧ ಅಂತ ವಿಷ್ಣು ಸಹಸ್ರನಾಮ ಹೇಳೋದಕ್ಕೂ ಅದೇ ಅರ್ಥ. ಔಷಧೀಷು ಸ್ಥಿತೋ ವಿಷ್ಣು ಕ್ಷುಧಿತೈ ಆಶ್ರಿತೋ ಭವೇತ್. ಎಲ್ಲ ನಮ್ಮ ಮೆಡಿಸಿನ್ಗಳಲ್ಲಿ, ಮೆಡಿಸಿನಲ್ ಪ್ಲಾಂಟ್ಸ್ಗಳಲ್ಲಿ, ನಾವು ತಯಾರು ಮಾಡುವ ಔಷಧಗಳಲ್ಲಿ ಭಗವಂತನೇ ಇದ್ದು ಕ್ಷುಧಿತೈಹಿ, ಹಸಿವಿನಿಂದ ಪೀಡಿತರಾದವರು, ರೋಗದಿಂದ ಪೀಡಿತರಾದವರಿಗೆ ಅವನೇ ಆಶ್ರಯ ಕೊಟ್ಟಿರ್ತಾನೆ. ಮತ್ತೆ ಪುರುಷೇತಿ ಯತಸ್ಸೋಥ ಪುರುಷಶ್ಚೇತಿ ಗೀಯತೆ. ಅಲ್ಲಿ ಮುಂದೆ ಪುರುಷ ಅಂತ ಬಂದಿದೆ, ಪುರಗಳಲ್ಲಿ ಇರುವುದರಿಂದ ಪುರುಷ, ಇದಂತೂ ಪ್ರಸಿದ್ಧವೇ ಆಗಿದೆ. ಕ್ರಿಯಾ ಪ್ರವರ್ತಕತ್ವೇನ ಪ್ರಾದುರ್ಭಾವೋ ಹರೇರ್ಜನಿ. ಭಗವಂತನಿಗೆ ಪ್ರಾದುರ್ಭಾವ ಅಂದ್ರೆ ಹೇಗೆ ಅಂದ್ರೆ ಕ್ರಿಯಾ ಪ್ರವರ್ತಕತ್ವ, ಕ್ರಿಯೆಗೆ ಜೀವರಲ್ಲಿ ಕ್ರಿಯೆಗಳನ್ನು ಮಾಡಿಸುವುದಕ್ಕಾಗಿ ಅವನು ಅಭಿವ್ಯಕ್ತನಾಗ್ತಾನಲ್ಲ, ಅದೇ ಅವನಿಗೆ ಜನಿ ಅಂತ ಅದರ ಅರ್ಥ. ಏವಂ ದೇಹಾದಿ ಪರ್ಯಂತಂ ಆಗತಂ ಹರಿಮೇವತು ಪರಾಮರ್ಶಿತ ತಸ್ಸೇವ ಪಂಚರೂಪತ್ವ ವಿತ್ತಯೇ. ಇದನ್ನ ಟಿಪ್ಪಣಿಗಳಲ್ಲಿ ನಾವು ನೋಡಿದೀವಿ ಮೊನ್ನೆ. ದೇಹಾದಿ ಪರ್ಯಂತಂ, ದೇಹದವರೆಗೂ ಭಗವಂತ ಇದ್ದಾನೆ. ಅವನನ್ನೇ ಈ ಎಲ್ಲಾ ಶಬ್ದಗಳು, ತೈತ್ರಿಯ ಉಪನಿಷತ್ತಿನಲ್ಲಿ ಬಂದ ಶಬ್ದಗಳು ಹಿಂದೆ ಬಂದಿರುವ ಅವನನ್ನೇ ಪರಾಮರ್ಶಿಸ್ತವೆ. ಅದರಿಂದ ಕೇವಲ ಜಡವನ್ನಲ್ಲಿ ತಿಳ್ಕೊಳ್ಬಾರ್ದು ಅಂತ ಅದರ ತಾತ್ಪರ್ಯ. ಸಾರಾನ್ನಮಯ ಏವಾಯಂ ನಹಿ ಏಕಾನ್ನ ಏನೋ ಇದೆ ಅಲ್ಲಿ. ಇತಿ ತಂ ರಸಶಬ್ದೇನ ವಿಷಿನಷ್ಟು ಶರೀರಗಂ. ರಸ ಎಂಬ ಶಬ್ದದಿಂದ ಉಪನಿಷತ್ತು ಶರೀರದ ಒಳಗಿರುವಂತಹ ಭಗವಂತನನ್ನ ಹೇಳ್ತದೆ, ಹೊರತು ರಸದಿಂದ ಪರಿಪುಷ್ಟವಾದ ದೇಹವನ್ನು ಹೇಳುವುದಲ್ಲ. ರಸ ಎಂಬ ಶಬ್ದಕ್ಕೆ ದೇಹ ಶ್ರೇಷ್ಠ ಅಂತ ಅರ್ಥ. ಅದು ಹಿಂದೆ ನಾನು ಛಾಂದೋಗ್ಯ ಉಪನಿಷತ್ತಲ್ಲಿ ಬಂದದನ್ನು ಹೇಳಿದ್ದೆ. ಈಶಾಂ ಭೂತಾನ ಪೃಥ್ವೀ ರಸಃ, ಎಲ್ಲ ಪೃಥ್ವಿಗಳಲ್ಲಿ ಭೂತಗಳಲ್ಲಿ ಪೃಥ್ವಿ ಶ್ರೇಷ್ಠ ಅಂತ. ತಾರತಮ್ಯ ಕಕ್ಷಾ ಒಂದು ಹೇಳಿದಾರಲ್ಲಿ 18 ಕಕ್ಷಾದಿಂದ ಪ್ರಾರಂಭ ಮಾಡಿದ್ದಾರೆ. 33ರಿಂದ ಅಲ್ಲಿಂದ ಕೆಳಗಿಂತ ಹೇಳಿಲ್ಲ. ಅವರೆಲ್ಲರನ್ನು ಒಟ್ಟಿಗೆ ಪರಿಗಣನೆ ಮಾಡಿ ಅವ್ರಿಗಿಂತ ಪೃಥ್ವಿ ಶ್ರೇಷ್ಠ, ಅವ್ರಿಗಿಂತ ವರುಣ ಶ್ರೇಷ್ಠ, ಅವ್ರಿಗಿಂತ ರುದ್ರ ಶ್ರೇಷ್ಠ, ಹೀಗೆ ಹೇಳ್ತಾ ಹೋಗಿದ್ದಾರೆ. ಅಲ್ಲಿ ರಸ ಎಂಬ ಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ. ಸಾಮರಸ, ಸಾಮನ ಉದ್ಗೀತೋ ರಸಃ ಅಂತ ರಸ ಅಂತಿದೆ ಅಲ್ಲೂ ಕೂಡ. ಅಲ್ಲಿ ರಸ ಅಂತ ಏನು ಅರ್ಥ ಮಾಡ್ತೀರಿ? ಶರೀರದಿಂದ ಪುಷ್ಟವಾದ ಪರಮಾತ್ಮ ಅಂತ ಏನು ಅರ್ಥ ಅಲ್ಲ. ಸ್ಪಷ್ಟವಾಗಿ ಅಲ್ಲಿ ರಸ ಶಬ್ದಕ್ಕೆ ಭಗವಂತ ಅಂತ ಅರ್ಥ ಮಾಡದೆ ಬೇರೆ ಮಾರ್ಗವೇ ಇಲ್ಲ. ಶ್ರೇಷ್ಠನಾದ ಭಗವಂತ ಅಂತ ಅರ್ಥ ಮಾಡದೆ ಬೇರೆ ಯಾರಿಗೂ ಕೂಡ ಇವೇನು ಅಲ್ಲಿ ಮಾರ್ಗವೂ ಕೂಡ ಇಲ್ಲ ಅಂತ ಅದರ ತಾತ್ಪರ್ಯ. ಇದಿಷ್ಟು ಆ ಹಿಂದಿನ ವಿವರಣೆ ಆಯಿತು. ಈಗ ನಾವು ಇವತ್ತು ನೋಡ್ಬೇಕಾದ ಭಾಗವನ್ನು ನೋಡಬೇಕು. ಅದನ್ನು ನಾವೀಗಾಗಲೇ ತತ್ವ ಪ್ರಕಾಶಕ್ಕೆ ಅನುಗುಣವಾಗಿ ನೋಡಿದ್ದೀವಿ. ಏನಂ ಬ್ರಹ್ಮೋಪಾಸತೆ, ಯಾರೋ ಬ್ರಹ್ಮನನ್ನ ಅನ್ನ ಶಬ್ದವಾಚ್ಯ ಅಂತ ಉಪಾಸನೆ ಮಾಡ್ತಾರೋ ಹೀಗೆಲ್ಲ ಅಲ್ಲಿ ವಾಕ್ಯಗಳು ಬಂದಿವೆ. ಬ್ರಹ್ಮ ಶಬ್ದ ಮತ್ತೆ ಮತ್ತೆ ಆವೃತ್ತವಾಗಿದೆ. ಆದ್ದರಿಂದ ಅವನು ಬಹುರೂಪನಾಗಿದ್ದಾನೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಅನ್ನೋ 5 ರೂಪಗಳುಳ್ಳವನಾಗಿದ್ದಾನೆ. ಆದ್ದರಿಂದ ಅವನು ಭಗವಂತನಿಗೆ ವಿಕಾರ ಬರಬೇಕಾಗಿಲ್ಲ. ಅನ್ನ ರಸಮಯ ಅಂತಂದ್ರೆ ಇದು ದೇಹವನ್ನು ಜಡವನ್ನು ಹೇಳ್ತದೆ, ಭಗವಂತನ ಹೇಳೋದಿಲ್ಲ. ಯಾಕಂದ್ರೆ ಭಗವಂತನಿಗೆ ವಿಕಾರ ಇಲ್ಲ ನಿಮ್ಮ ಪ್ರಶ್ನೆಗೆ ಅವಕಾಶ ಇಲ್ಲ. ಆ ಶಬ್ದದಿಂದ ಅವನು ವಾಚ್ಯ ಆದ ಮಾತ್ರಕ್ಕೆ ಅವನಿಗೇನು ವಿಕಾರ ಬರಬೇಕಾಗಿಲ್ಲ. ಯಾಕಂದ್ರೆ ಅದ್ರ ಒಳಗಿರುವ ಭಗವಂತನನ್ನು ಅದು ಹೇಳೋದು. ಮತ್ತೆ ಅವಿರೋಧಶ್ಚ, ಬಹುರೂಪ ಇರುವುದರಿಂದ ವಿರೋಧ ಇಲ್ಲ. ಅಲ್ಲೊಂದು ಪ್ರಶ್ನೆ ಬಂದಿತ್ತು, ನಾವು ನೋಡಿದ್ದೇವೆ ಅದನ್ನು. ಏಕಮೇವಾದ್ವಿತೀಯಂ ಅಂತ ಭಗವಂತ ಒಬ್ಬನೇ ಇದ್ದಾನೆ ಅಂತ ಶ್ರುತಿ ಹೇಳಿದೆ. ನೀವು ಇಲ್ಲಿ 5 ರೂಪ ಹೇಳ್ತಾ ಇದ್ದೀರಿ ಅಂದ್ರೆ 5 ಭಗವಂತನನ್ನು ಹೇಳ್ತಾ ಇಲ್ಲ ನಾವು, 5 ಪ್ರತ್ಯೇಕ ದೇವರುಗಳನ್ನ
5 ಪ್ರಧಾನಮಂತ್ರಿಗಳು 5 ರಾಷ್ಟ್ರಾಧ್ಯಕ್ಷರನ್ನು ಹೇಳಿದಂತೆ ನಾವು 5 ಭಗವಂತರನ್ನು ಹೇಳ್ತಾ ಇಲ್ಲ. ಒಬ್ಬನೇ ಭಗವಂತನಿಗೆ ಐಶ್ವರ್ಯಾತ್ ಅನೇಕ ರೂಪಗಳನ್ನು ತಾಳುವ ಶಕ್ತಿ ಇದೆ ಅಂತ ಅದರ ತಾತ್ಪರ್ಯ. ಅದೇ ಮುಂದಿನ ವೇದವಾಕ್ಯಗಳು. ಅನ್ನಂ ಬ್ರಹ್ಮೋಪಾಸತೆ, ಯಾರು ಅನ್ನವನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡ್ತಾರೆ, ಮತ್ತು ಪ್ರಾಣವನ್ನು ಉಪಾಸನೆ ಮಾಡ್ತಾರೆ, ಆನಂದವನ್ನು ಬ್ರಹ್ಮ ಅಂತ ಉಪಾಸನೆ ಮಾಡ್ತಾರೆ. ಆನಂದವನ್ನ ಬ್ರಹ್ಮ ಅಂತ ತಿಳಿದವನು ನ ಬಿಭೇತಿ, ಯಾರಿಗೂ ಹೆದರೋದಿಲ್ಲ. ವಿಜ್ಞಾನಂ ದೇವಾ ಸರ್ವೇ ಬ್ರಹ್ಮಜ್ಯೇಷ್ಠ ಉಪಾಸತೆ, ಎಲ್ಲ ದೇವತೆಗಳು ಕೂಡ ಈ ಜ್ಯೇಷ್ಠವಾದ ಸರ್ವೋತ್ತಮವಾದ ಬ್ರಹ್ಮವನ್ನ ವಿಜ್ಞಾನ ಸ್ವರೂಪ ವಿಜ್ಞಾನದಾಯಕ ಅಂತ ಉಪಾಸನೆ ಮಾಡ್ತಾರೆ. ಅಸನ್ನೇವ ಸಭವತಿ ಅಸದ್ ಬ್ರಹ್ಮೇತಿ ವೇದ ಚೇತ್, ಇದರ ಅರ್ಥ ಗೊತ್ತಿದೆ. ಬ್ರಹ್ಮನನ್ನ ಅಸತ್, ಬ್ರಹ್ಮವೇ ಇಲ್ಲ ಅಂತ ತಿಳಿದ್ರೆ, ಅಥವಾ ಬ್ರಹ್ಮನನ್ನು ಒಪ್ಪಿದ್ರು ಕೂಡ ಆತನನ್ನ ನಿರ್ಗುಣ ನಿರಾಕಾರ ಹೀಗೇನಾದರೂ ಹೇಳಿದ್ರೆ ಅದು ಅಸದ್ ಬ್ರಹ್ಮ ಅಂತಲೇ ಹೇಳಿದ ಹಾಗೇನೆ. ಅವನು ಅಸನ್ನೇವ ಭವತಿ, ಅಸನ್ನೇ ಆಗಿಬಿಡ್ತಾನೆ ಅಂತ ಬಂದಿದೆ. ಅಸ್ಥಿ ಬ್ರಹ್ಮೇತಿ ಚೇದ್ವೇದ, ಯಾರು ಬ್ರಹ್ಮನ ಅಸ್ಥಿ ಗುಣಪೂರ್ಣ ಅಂತ ತಿಳಿದಿದ್ದಾನೋ ಅವನು ಸನ್ ಆಗ್ತಾನೆ, ಜ್ಞಾನಿ ಆಗ್ತಾನೆ. ಇತಿ ತತ್ರ ಅನೇಕ ಕಡೆ ಬ್ರಹ್ಮ ಶಬ್ದವೇ ಪ್ರಯುಕ್ತ ಆಗಿದೆ. ಆದ್ದರಿಂದ ಅನ್ನಮಯಾದಿ ಶಬ್ದಗಳು ವಿಕಾರವನ್ನು ಹೇಳುವುದಲ್ಲ, ವಿಕಾರದಿಂದ ಕೂಡಿದ ಈ ಕೋಶಗಳನ್ನು ಹೇಳುವುದಲ್ಲ, ಎಲ್ಲ ಕಡೆ ಭಗವಂತನನ್ನೇ ಹೇಳ್ತವೆ. ನಚ ಅಬ್ರಹ್ಮಣಿ ಬ್ರಹ್ಮತ್ವೋಪಾಸನ ಯುಕ್ತಮಿತ್ಯಭಿಜಾಸ್ಯತೆ. ಬ್ರಹ್ಮನನ್ನು ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು. ಬ್ರಹ್ಮ ಅಲ್ಲದೆ ಇದ್ದದನ್ನು ಬ್ರಹ್ಮ ಅಂತ ಉಪಾಸನೆ ಮಾಡಿದರೆ, ಈ ಕೋಶಗಳನ್ನು ಬ್ರಹ್ಮ ಅಂತ ಉಪಾಸನೆ ಮಾಡಿದರೆ ಸರಿ ಆಗ್ತದ? ಸರಿಯಲ್ಲ. ನಚ ಬಹುತ್ವೇಪಿ ಅನ್ನಮಯಾದೀನ ಬ್ರಹ್ಮತ್ವ ವಿರೋಧ. ಈ ಬಹುತ್ವ ಇದ್ರೂ ಕೂಡ ಬಹುತ್ವೇಪಿ ಅನ್ನಮಯಾದೀನ, ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಅನ್ನುವುದು 5 ಬಹು ಆಯ್ತಲ್ಲ, ಅದರಿಂದ ಬ್ರಹ್ಮನ ಏಕತ್ವಕ್ಕೆ ವಿರೋಧ ಬಂತಲ್ವಾ ಅಂದ್ರೆ ಅದೇನಿಲ್ಲ. ಏಕಸೇವ ಬ್ರಹ್ಮಣ ಬಹುರೂಪತ್ವ ಸಂಭವಾತ್ ಎಂದು ಹೇಳಿದ್ದನ್ನೇ ವಿಸ್ತರಿಸಿದ್ದಾರೆ. ಅದರಿಂದ ಏಕಸೇವಚ ಇದಂ ಬಹುರೂಪತ್ವ, ಒಬ್ಬನಿಗೆ ಬಹುರೂಪತ್ವ ಬಂದಿದೆ ಅಂತ ಹೀಗದರ ಅರ್ಥ ತಿಳಿತದೆ. ಯಾಕೆಂದ್ರೆ ಏತಮನ್ನಮಯ ಮಾತ್ಮಾನಮನು ಸಂಕ್ರಾಮತಿ, ಅಲ್ಲಿ ಇದೆಲ್ಲ ಭೃಗುವಲ್ಲಿ ವಾಕ್ಯಗಳು. ಏತಮನ್ನಮಯ ಮಾತ್ಮಾನ ಉಪಸಂಕ್ರಾಮತಿ, ಈ ಅನ್ನಮಯನಾದ ಭಗವಂತನನ್ನ ಅವನು ತಲುಪ್ತಾನೆ, ಮುಂದೆ ಪ್ರಾಣಮಯನಾದ ಭಗವಂತನ ತಲುಪ್ತಾನೆ ಅಂತ ಹೀಗೆಲ್ಲ ಅಲ್ಲಿ ಆ ಭಗವಂತನ ಬಗ್ಗೆ ವರ್ಣನೆ ಮಾಡ್ತಾರೆ. ಆದ್ರಿಂದ ಅವನೇ ಪ್ರಾಣಮಯ, ಅವನೇ ಅನ್ನಮಯ ಅಂತ ಹೀಗೆಲ್ಲ ಗೊತ್ತಾಗ್ತದೆ. ಅವನು ಬೇರೆ ಬೇರೆ ರೂಪಗಳಲ್ಲ, ಅವು ಒಬ್ಬನೇ ಬ್ರಹ್ಮನ ಅನೇಕ ರೂಪಗಳು. ಅಲ್ಲಿ ಸತಪೋತಪ್ಯದ ಭೃಗು ತಪಸ್ ಮಾಡಿದ ವರ್ಣನ ಆದೇಶಕ್ಕನುಸಾರವಾಗಿ ಮೊದಲು ಅನ್ನಂ ಬ್ರಹ್ಮೇತಿ ವಿಜಾನಾತ್, ಅನ್ನವನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡಿದ. ಆಮೇಲೆ ಪ್ರಾಣವನ್ನು ಬ್ರಹ್ಮ ಅಂತ ಉಪಾಸನೆ ಮಾಡಿದ. ಒಂದು ಆನಂದೋ ಬ್ರಹ್ಮೇತಿ ವಿಜಾನಾತ್, ಆನಂದವನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡಿದ ಅಂತ ಹೀಗೆಲ್ಲ ಅಲ್ಲಿ ಆ ಭೃಗುವಲ್ಲಿಯಲ್ಲಿ ಬರುವ ಮಾತು. ಕೆಲವು ಭೃಗುವಲ್ಲಿ, ಕೆಲವು ಬ್ರಹ್ಮಾನಂದವಲ್ಲಿ ಸ್ವಲ್ಪ ನಾವು ಹೇಳುವಾಗ ಮಿಕ್ಸ್ ಮಾಡಿರ್ತೀವಿ, ಅದನ್ನು ಸರಿಯಾಗಿ ನೋಡಿಕೊಂಡು ತಿಳ್ಕೊಳ್ಬೇಕಷ್ಟೆ. ಇದು ಏಕಸ್ಯೈವ ಆದಾನಾದಿಕರ್ತು ಸವಿಶೇಷಂ ಅನುಕರ್ಷಣಾತ್. ಅನ್ನಮಯಂ ಆತ್ಮಾನ ಉಪಸಂಕ್ರಾಮತಿ, ಆತ್ಮ ಅಂದ್ರೆ ಆದಾನಾದಿಕರ್ತ. ಯಚ್ಚಾಪ್ನೋತಿ ಯದಾದತ್ತಿ ಯಚ್ಚಾತಿ ವಿಷಯಾನಿಹ ಯಚ್ಚಾಚ ಸಂತತೋಭಾವ ತಸ್ಮಾದಾತ್ಮೇತಿ ಭಣ್ಯತೆ ಅಂತ ಮಹಾಭಾರತದ ಮಾತು. ಅದನ್ನು ಆಚಾರ್ಯರು ಸರ್ವಮೂಲದ ಉದ್ದಕ್ಕೂ 2-3 ಸರಿ ಉದ್ಧರಿಸಿದ್ದಾರೆ. ಆದ್ರಿಂದ ಆತ್ಮ ಅಂದ್ರೆ ಆದಾನಾದಿಕರ್ತನಾದವನು ಗಮನಿಸ್ಬೇಕು. ಈ ಜಗತ್ತನ್ನ ತಾನು ಸ್ವೀಕಾರ ಮಾಡ್ತಾನೆ, ಜಗತ್ತಿನೊಳಗೆ ಪ್ರವೇಶ ಮಾಡ್ತಾನೆ, ಹತ್ತಿ ವಿಷಯಗಳನ್ನು ಭೋಗ ಮಾಡ್ತಾನೆ. ಇದೆಲ್ಲ ಯಾರ ಕೆಲಸ? ಇದು ಜಡವಾದ ವಸ್ತುಗಳ ಕೆಲಸ ಅಲ್ಲ, ಎಲ್ಲವೂ ಕೂಡ ಚೇತನದ ಕೆಲಸ. ಇದು ಆ ಸವಿಶೇಷಂ ಅನುಕರ್ಷಣಾತ್. ಭಗವಂತನಿಗೆ ಅಷ್ಟು ರೂಪಗಳಿದ್ರೂ ಕೂಡ ವಿಶೇಷ ಇರುವುದರಿಂದ, ಸವಿಶೇಷ ಭೇದ ಇರುವುದರಿಂದ ಏನೂ ತೊಂದರೆ ಇಲ್ಲ ಅಂತ ಅದರ ತಾತ್ಪರ್ಯ. ಇನ್ನು ನಚಕ್ ಪೃಥಕ್ ಕಲ್ಪನಾ ಯುಕ್ತ. ಆಚಾರ್ಯ ಹೇಳಿದ ಈ ಅನುಸಂಧಾನಕ್ಕೆ ಭಿನ್ನವಾಗಿ ಬೇರೆ ಅನುಸಂಧಾನ ಮಾಡುವುದು ಉಚಿತ ಅಲ್ಲ. ಅದನ್ನು ಯಾರ್ಯಾರು ಹೇಗೇನು ಮಾಡ್ತಾರೆ, ರಾಮಾನುಜರ ಮತದಲ್ಲಿ ಹೇಗೇನು ಮಾಡ್ತಾರೆ, ಮತ್ತು ಶಾಂಕರ ಮತದಲ್ಲಿ ಏನು ಮಾಡ್ತಾರೆ ಅನ್ನೋದನ್ನು ಈಗ ಹಿಂದೆ ಸ್ವಲ್ಪ ನೋಡಿದ್ದೀವಿ. ತ್ರಿವಿಕ್ರಮ ಪಂಡಿತರ ವಾಕ್ಯಗಳಲ್ಲಿ ಅದನ್ನು ಮುಂದೆ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.